ಡಿಸಿ ಮತ್ತು ಸಿಇಒ ಅವರ ಮುಸುಕಿನ ಗುದ್ದಾಟದಲ್ಲಿ ಗಣಿಬಾಧಿತ ಪ್ರದೇಶ ವಸತಿ ಮತ್ತು ನಿವೇಶನ ಶೂನ್ಯ. ಪುನರ್ಚೇತನ ಗಣಿಬಾಧಿತ ಪ್ರದೇಶ ವಸತಿ ಮತ್ತು ನಿವೇಶನಗಳ ಪಟ್ಟಿಯನ್ನ ತಯಾರು ಮಾಡುವ ವಿಚಾರದಲ್ಲಿ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿಯ ಸಿಇಒ ಅವರ ಮುಸುಕಿನ ಗುದ್ದಾಟದಲ್ಲಿ ಹಿಂಡಸ್ಕೆರೆ ಗ್ರಾಮ ಪಂಚಾಯಿತಿ ಮತ್ತು ಬಿಳಿಗಿರಿ ಗ್ರಾಮ ಪಂಚಾಯಿತಿಗಳು ಗಣಿಬಾಧಿತ ಪ್ರದೇಶಗಳಲ್ಲಿ 0.5 ಕಿಲೋಮೀಟರ್ ವ್ಯಾಪ್ತಿಯ ಬಡವರಿಗೆ ನಿವೇಶನ ನೀಡಲು ಕೂಸಿನ ತರ ಬಡವಾಗಿದೆ. ಸರ್ಕಾರ ಅಪಾರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರಾದ ಡಾಕ್ಟರ್ ಶಾಲಿನಿ ರಜನೀಶ್ ಎಂಬುವರು 2022-23ರಲ್ಲಿ ಸರ್ಕಾರ ಆದೇಶದಂತೆ ಗ್ರಾಮಗಳ ಅಭಿವೃದ್ಧಿಯಾಗಲೆಂದು ಗಣಿಬಾಧಿತ ವಸತಿ ರಹಿತ ಮನೆಗಳ ನೀಡಲು ಪಟ್ಟಿ ಮಾಡಲೆಂದು ಸಂಬಂಧಪಟ್ಟ ತುಮಕೂರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ರವರಿಗೆ ಅಧಿಕೃತವಾಗಿ ಗಣಿಬಾಧಿತ ಪ್ರದೇಶದ ಬಡವರಿಗೆ ನಿವೇಶನ ಕೊಡಿ ಎಂದು ಮಿತಿಯಲ್ಲದೆ ಅಧಿಕೃತ ಆದೇಶ ಹೊರಡಿಸಿರುತ್ತಾರೆ. ಹಿಂಡಸ್ಕೆರೆ ಪಂಚಾಯಿತಿಗೆ ಅನ್ಯಾಯವಾಗಿದೆ. ಜಿಲ್ಲಾಧಿಕಾರಿಗಳು ಮಿತಿ ಇಲ್ಲದೆ ಮನೆಗಳಿಗೆ ಅವಕಾಶ ಕೊಡಿ ಎಂದು ಹೇಳಿದ್ದಾರೆ. ಆದರೆ ಸಿಇಒ ರವರು 2018ರಲ್ಲಿ ಇಸವಿಯ ಸರ್ವೆಯಲ್ಲಿ ಇರುವಂತಹ ಪಟ್ಟಿಯಂತೆ ಫಲಾನುಭವಿಗಳಿಗೆ ಮಾತ್ರ ಆಯ್ಕೆ ಮಾಡಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಾದ ತಾಲೂಕ್ ಪಂಚಾಯಿತಿ ಇಒ ರವರಿಗೆ ನಿರ್ದೇಶನ ಕೊಟ್ಟಿರುತ್ತಾರೆ. ಈ ವಸತಿ ಯೋಜನೆಯಲ್ಲಿ ರಾಜ್ಯ ಸರ್ಕಾರಗಳು ಏನು ಹೇಳ್ತಿದ್ದೇವೆ, ಅನ್ಲಿಮಿಟ್ ಇದೆ ಮನೆಗಳು, ನೀವು ಎಷ್ಟಾರು ಕೊಡಿ ಅಂತ ಹೇಳಿ ಗೈಡ್ಲೈನ್ ಇದೆ. ಆದ್ರೆ ಜಿಲ್ಲಾ ಪಂಚಾಯತಿ ಮತ್ತೆ ಜಿಲ್ಲಾಧಿಕಾರಿಗಳು ಲಿಮಿಟ್ ಮಾಡಿದ್ದಾರೆ ನಮ್ಮ ತುಮಕೂರು ಜಿಲ್ಲೆನ. ಅದೇ ಚಿತ್ರದುರ್ಗ, ಬಳ್ಳಾರಿ ಮತ್ತೆ ಬೇರೆ ಬೇರೆ ಸಂಡೂರು ಈ ಭಾಗದಲ್ಲಿ ಅನ್ಲಿಮಿಟ್ ಮಾಡಿದ್ದಾರೆ, ಏನು ವಸತಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ನಮ್ಮ ತಾಲೂಕಿಗೆ ನೀವು ಲಿಮಿಟ್ ಯಾಕೆ ಮಾಡ್ತೀರಾ? ಸಿಒ ಅವರು 2018 ಸರ್ವೆ ರಿಪೋರ್ಟ್ ಕೊಡಿ ಅಂತಾರೆ. 2018ರಲ್ಲಿ ಇದ್ದಂತ ಫಲಾನುಭವಿಗಳು ವಿವಿಧ ಯೋಜನೆ ಅಡಿಯಲ್ಲಿ ಸೌಲಭ್ಯ ಪಡ್ಕೊಂಡು ಅದರಲ್ಲಿರ್ತಕ್ಕಂಥ ಫಲಾನುಭವಿಗಳ ಸಂಖ್ಯೆ ಕಡಿಮೆ ಆಗಿದೆ. ಈಗ ಅದು ಅವಿಭಕ್ತ ಕುಟುಂಬ ಆಗಿದೆ. ಸರಿ, ಈಗ ನೀವು ವಿಡಿಯೋ ಕ್ಲಿಪ್ಪಿಂಗ್ ಕೊಡಿ, ಮತ್ತೆ ವಿಡಿಯೋದೆಲ್ಲ ಏನ್ ಪ್ರೋಸೆಸ್ ಆಗಿದೆ ಅದನ್ನೆಲ್ಲ ನಡವಳಿ ಕೊಡಿ ಅಂತೀರಾ. 2018ರಲ್ಲಿ ಇದ್ದಂತ ಪಿಡಿಒಸ್ಗಳು ಮತ್ತೊಬ್ರು ಗ್ರಾಮ ಸಭೆನೂ ಮಾಡಿಲ್ಲ, ಏನು ಮಾಡಿಲ್ಲ, ಸರ್ವೆ ಅಷ್ಟೇ ಮಾಡಿರೋದು. ನಾವು ಹೆಂಗೆ ಅದನ್ನ ವಿಡಿಯೋ ಕ್ಲಿಪ್ಪಿಂಗ್ ಮತ್ತೊಂದು ಕೊಡಕ್ಕಾಗುತ್ತೆ? 2018 ಫಲಾನುಭವಿಗಳು ಹೆಂಗ್ ಆಯ್ಕೆ ಮಾಡಕ್ಕಾಗುತ್ತೆ? ನಾವು ಸ್ಪಷ್ಟವಾಗಿ ಹೇಳ್ತೀವಿ, 2018 ಹೊರತುಪಡಿಸಿ ಪ್ರೆಸೆಂಟ್ ಗಣಿಬಾಧಿತ ಪ್ರದೇಶದ 0.5 ಕಿಲೋಮೀಟರ್ಸ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಫಲಾನುಭವಿಗಳನ್ನ ನೀವು ಆಯ್ಕೆ ಮಾಡಿ ಪಟ್ಟಿ ಕೊಡಿ ಅನ್ನೋದನ್ನ ನಿರ್ದೇಶನ ಲಿಖಿತವಾದ ಮುಖಾಂತರ ನೀವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂಗ ನಾವು ವಾರ್ಡ್ ಸಭೆ ಮಾಡ್ತೀವಿ, ಗ್ರಾಮ ಸಭೆ ಮಾಡ್ತೀವಿ, ಸಂಬಂಧಪಟ್ಟ ಫಲಾನುಭವಿಗಳು ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತೀವಿ, ನಿಮಗೆ ಪಟ್ಟಿ ಕೊಡ್ತೀವಿ. ನೀವು ಸ್ಥಳ ಪರಿಶೀಲನೆ ಮಾಡಿ ಎಲಿಜಿಬಲ್ ಇದ್ರೆ ಫಲಾನುಭವಿಗಳಿಗೆ ಸೌಲಭ್ಯ ಕೊಡಿ. ಅದು ಬಿಟ್ಟು ನಿಮ್ಮ ಒಳಜಗಳದಲ್ಲಿ ನಮ್ಮ ಪಂಚಾಯತಿ ಏನಾದ್ರು ಅಂದ್ರೆ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಏನಾದ್ರು ನೀವು ಈ ರೀತಿ ನಡ್ಕೊಂಡಿದ್ದೆ ಆದ್ರೆ ನಾವು ಏನ್ ಚುನಾಯಿತ ಪ್ರತಿನಿಧಿಗಳಿದೀವಿ, ನಾವು ಹೋರಾಟನ ಹಲವಾರು ರೀತಿ ಹೋರಾಟ ಮಾಡ್ತೀವಿ. ಯಾವ ರೀತಿ ಹೋರಾಟ ಅಂದ್ರೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡೋದ್ರ ಮುಖಾಂತರ ಹೋರಾಟನ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಾವು ಈ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಮನೆಗಳ ಪಟ್ಟಿ ಮಾಡಿ ಅಲ್ಲಿರ್ತಕ್ಕಂಥ ಏನು ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಆ ಭಾಗದ ಗಣಿಬಾಧಿತ ಪ್ರದೇಶದ ಚುನಾಯಿತ ಪ್ರತಿನಿಧಿಗಳು ಆಯ್ಕೆ ಮಾಡಿ ಕಳಿಸ್ತಾರೆ. ಅದನ್ನು ಪರಿಗಣಿಸಿ ಅರ್ಹ ಫಲಾನುಭವಿಗಳಿಗೆ ವಸತಿ ಕಲ್ಪಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.